ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಒಂದು ನಿಮಿಷ ಸ್ವಲ್ಪ ಬ್ಯಾಕ್ಗ್ರೌಂಡ್ ಸೌಂಡ್ ಕೇಳಿಸ್ತಾ ಇದೆ. ನನ್ನ ಮಗನ ಕ್ಲಾಸಸ್ ನಡೀತಾ ಇದೆ. ಕ್ಲೋಸ್ ಮಾಡ್ಬಿಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿಗೆ ನಾವು ಸ್ಯಾರಿ ಶಾಪಿಂಗ್ ಮಾಡಿದ್ವಿ. ಯಾವ ಸ್ಯಾರೀಸ್ ಕೊಂಡ್ಕೊಂಡ್ವಿ ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ಲ ಐಡಿಯಾಸ್, ಎಲ್ಲ ಪ್ಲ್ಯಾನಿಂಗ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ವಿ. ಬಟ್ ಅಚಾನಕ್ಕಾಗಿ ನಮ್ಮ ಮನೇಲಿ ಈ ರೀತಿ ಅನಾಹುತ ಆಯಿತು. ಅನ್ಎಕ್ಸ್ಪೆಕ್ಟೆಡ್ ಅಂತ ಈ ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅನ್ಎಕ್ಸ್ಪೆಕ್ಟೆಡ್, ಅನಿರೀಕ್ಷಿತ, ಆಕಸ್ಮಿಕವಾಗಿ ಹೀಗೆಲ್ಲ ಆಗೋಯ್ತು. ನಮ್ಮ ತಂದೆಯವರು ನಮ್ಮನ್ನು ಬಿಟ್ಟು ಹೊರಟು ಹೋದರು. ಸೊ ನಾವು ಇನ್ನು ಯಾವ ಹಬ್ಬಗಳನ್ನು ಆಚರಿಸೋ ಆಗಿಲ್ಲ. ಬಟ್ ಇದೆಲ್ಲ ಯಾವುದು ಅಂದ್ಕೊಂಡಿರಲಿಲ್ಲ. ಎಲ್ಲದಕ್ಕೂ ಪ್ರಿಪ್ರೇಷನ್ಸ್ ನಡೀತಿತ್ತು ಮನೆಯಲ್ಲಿ ಹಬ್ಬಗಳಿಗೆ. ಇನ್ನು ಶ್ರಾವಣ ಬಂದ್ಬಿಡ್ತು, ಹಬ್ಬಗಳೆಲ್ಲ ತುಂಬ ಗ್ರ್ಯಾಂಡಾಗಿ. ಆಬ್ವಿಯಸ್ಲಿ ನಮ್ಮ ಮನೇಲಿ ಎಲ್ಲ ಹಬ್ಬಗಳು ತುಂಬ ಶಾಸ್ತ್ರೋಕ್ತವಾಗಿ, ಸಂಭ್ರಮದಿಂದ, ಸಂತೋಷವಾಗಿ, ಗ್ರ್ಯಾಂಡಾಗಿ ಮಾಡುವಂತಹ ಪ್ರತೀತಿ ತಲತಲಾಂತರದಿಂದನೂ ಇದೆ. ಸೊ ನಾವು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ಳೋದು ಅದು ಸಹಜ. ಅದೇ ರೀತಿ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇತ್ತು. ಬಟ್ ಈ ರೀತಿ ಆಗೋಯ್ತು. ಸೊ ಬನ್ನಿ, ಹಾಗಾದರೆ ಯಾವ್ಯಾವ ಒಂದು ಸ್ಯಾರೀಸ್ ಎಲ್ಲ ಶಾಪಿಂಗ್ ಮಾಡಿದ್ವಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ಹಾಗಾದರೆ ನಾನು ತೋರಿಸ್ತಾ ಹೋಗ್ತೀನಿ. ಇದೊಂದು ಸಿಂಪಲ್ ಸಿಲ್ಕ್ ಸ್ಯಾರಿ. ಇದಕ್ಕೆ ಡಿಸ್ಟೆಂಪರ್ ಕಲರ್ ಬಂದು ರಾಣಿ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಬಾರ್ಡರ್ ಇದೆ. ಮೇಲೆ ಈ ರೀತಿ ಬುಟ್ಟಾಸ್ ಇದೆ, ಗೋಲ್ಡನ್ ಬುಟ್ಟಾಸ್. ತುಂಬ ಒಳ್ಳೆ ಕಲರ್ ಕಾಂಬಿನೇಷನ್. ಆ್ಯಂಡ್ ದೆನ್ ಇದಕ್ಕೆ ಈ ರೀತಿ ಪಲ್ಲು ಇದೆ ಆ್ಯಂಡ್ ಪಲ್ಲು ಕಲರಲ್ಲೇ ಬ್ಲೌಸ್ ಇದೆ. ನೋಡಿ, ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಒಂದು ಸ್ಯಾರಿ. ಬ್ಲೌಸ್ ಎಲ್ಲ ಸ್ಟಿಚ್ ಆಗಿ ಹೊಲಿಸ್ಕೊಂಡು ವೇರ್ ಮಾಡೋದ್ರಿಂತ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುವಂತಹ, ಎಲಿಗೆಂಟ್ ಲುಕ್ ಕೊಡುವಂತಹ ಸ್ಯಾರಿ. ಇದು ಮಮ್ಮಿಗೆ ಅಂತ ಕೊಂಡ್ಕೊಂಡಿದ್ದು. ಅವರಿಗೆ ತುಂಬ ಚೆನ್ನಾಗಿ ಕಾಣುವಂತಹ ಕಲರ್ ಇದು. ನಮ್ಮ ಮಮ್ಮಿ ಅಂತೂ ತುಂಬಾ ಚೆನ್ನಾಗಿ ಗುಡ್ ಲುಕಿಂಗ್ ಕಾಣ್ತಾರೆ ಈ ಸ್ಯಾರಿಲಿ. ಇದೊಂದು ಸ್ಯಾರಿ. ಇದು ಕಾಟನ್ ಸಿಲ್ಕ್ ಸ್ಯಾರಿ. ಟೆಂಪಲ್ ಬಾರ್ಡರ್ ಬಂದಿದೆ ಇದಕ್ಕೆ. ಸಿಂಪಲ್ ಆಗಿ ತುಂಬ ಎಲಿಗೆಂಟ್ ಲುಕ್ ಕೊಡುವಂಥ ಸ್ಯಾರಿ. ಇದಕ್ಕೆ ಬಂದು ನೋಡಿ, ಇದು ಬ್ಲೌಸ್. ಇದರಲ್ಲೇನೆ ಇದು ಪಲ್ಲು. ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ ಗ್ರ್ಯಾಂಡ್ ಲುಕ್ ಕೊಡುವಂಥ ಸ್ಯಾರಿ. ಇದು ಕೂಡ ಮಮ್ಮಿಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಸ್ಯಾರಿ. ಇದೊಂದು ಸಿಲ್ಕ್ ಸ್ಯಾರಿ. ತುಂಬ ಡಿಫ್ರೆಂಟ್ ಆಗಿ ಇರುವಂತಹ ಕಲರ್ ಕಾಂಬಿನೇಷನ್. ಈ ಕಾಂಬಿನೇಷನ್ ಕೂಡ ತುಂಬ ರೇರ್ ಕಾಂಬಿನೇಷನ್ ಹಾಗೂ ರೇರ್ ಕಲರ್. ಇದೊಂದು ರೀತಿ ಡಿಫ್ರೆಂಟ್ ಆಗಿದೆ ಸ್ಯಾರಿ. ಇದು ಬಂದು ಪಲ್ಲು. ಬ್ಲೌಸ್ ಬಂದು ಈ ರೀತಿ ಕೊಟ್ಬಿಟ್ಟಿದ್ದಾರೆ. ಗ್ರೇ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಬ್ಲೌಸ್ಗೆ ಈ ರೀತಿ ಬಾರ್ಡರ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಬಾರ್ಡರ್ ಕೊಟ್ಟಿದ್ದಾರೆ. ನೋಡಿ, ಸ್ಯಾರಿ ಹೀಗೆ ಬಂದು ಈ ಕಲರ್ ಸ್ಯಾರಿ ಬಂದಿದೆ. ಬ್ಲೌಸ್ ಹೀಗೆ ಕೊಟ್ಟಿದ್ದಾರೆ. ನೋಡಿ, ಸ್ಯಾರಿಗೆ ಒಂದು ರೀತಿ ಮೆರೂನ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಬಟ್ ಬ್ಲೌಸ್ ಗ್ರೇ ಕಲರ್ ಬಂದು ಬ್ಲೌಸ್ಗೆ ಬ್ಲ್ಯಾಕ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಒಂದು ರೀತಿ ಯೂನಿಕ್ ಡಿಸೈನ್. ಪಲ್ಲು ತೋರಿಸಿದ್ನಲ್ಲ, ಪಲ್ಲು ಹೀಗೆ ಯೂನಿಕ್ ಡಿಸೈನ್ ಹಾಗೂ ಯೂನಿಕ್ ಪ್ಯಾಟರ್ನ್.
ಯೂನಿಕ್ ಕಲರ್ ಇರುವಂಥ ಸ್ಯಾರಿ. ಇದು ನನಗೆ ಅಂತ ಕೊಂಡ್ಕೊಂಡಿದ್ದು. ಇದೊಂದು ಸ್ಯಾರಿ, ಇದು ಕಾಟನ್ ಸಿಲ್ಕ್ ಸ್ಯಾರಿ. ಸ್ಯಾರಿ ಫುಲ್ ಈ ರೀತಿ ಜರಿ ಬುಟ್ಟಾಸ್ ಬರುತ್ತೆ. ತುಂಬ ಚೆನ್ನಾಗಿ ಲೈಟ್ ವೆಯ್ಟ್ ಇರುವಂತಹ ಸ್ಯಾರಿ, ತುಂಬ ಚೆನ್ನಾಗಿದೆ. ಹಾಗೂ ಬಾರ್ಡರ್ ಕೂಡ ಚೆನ್ನಾಗಿದೆ. ರನ್ನಿಂಗ್ ಬ್ಲೌಸು, ಪಲ್ಲು ಕೂಡ ತುಂಬ ಗ್ರ್ಯಾಂಡ್ ಪಲ್ಲು ಇದೆ. ಪಲ್ಲು, ಬ್ಲೌಸ್ ರನ್ನಿಂಗ್ ಬ್ಲೌಸ್ ಇದೆ. ಸಿಂಪಲ್ ಲುಕ್ ಕೊಡುವಂತಹ, ಕ್ಲಾಸಿ ಲುಕ್ ಕೊಡುವಂತಹ ಸ್ಯಾರಿ. ಅರ್ಜೆಂಟಾಗಿ ಟೆಂಪಲ್ಸ್ಗೆಲ್ಲ ಹಾಕೊಂಡು ಹೋಗ್ಬಿಡ್ಬೋದು. ಯಾರಾದರೂ ನಾಮಕರಣ ಅಂತ ಒಂದು ಸಂದರ್ಭಗಳಿಗೆಲ್ಲ ಆರಾಮಾಗಿ ಹಾಕೊಂಡು ಹೋಗ್ಬಿಡ್ಬೋದು ಅಂತ ಲುಕ್ ಕೊಡುವಂತಹ ಸ್ಯಾರಿ ಇದು. ಇದು ಜಾಸ್ತಿ ಕಾಸ್ಟ್ ಇದೆ. ಇದೊಂದು 1300 ಸಮಥಿಂಗ್ ಅಷ್ಟೇ ಈ ಸ್ಯಾರಿ. ಈ ಸ್ಯಾರಿ ಸಿಲ್ಕ್ ಸ್ಯಾರೀಸ್ ಬಂದು, ಈ ಸ್ಯಾರಿ ಹಾಗೂ ಈ ಸ್ಯಾರಿ, ಇದೆರಡು ಸ್ಯಾರೀಸ್ ಬಂದು ಇದು 2800, ಇದು 2800 ಡಿಸ್ಕೌಂಟ್ಸ್ ಎಲ್ಲ ಹೋಗಿ. ಈ ಸ್ಯಾರಿ 1000 ಸಮಥಿಂಗ್, 1100 ಏನು ಸಮಥಿಂಗ್ ಡಿಸ್ಕೌಂಟ್ ಹೋಗಿ. ಇದೊಂದು ಡೈಲಿ ವೇರ್ ಸ್ಯಾರಿ. ಇದೊಂದು ಡೈಲಿ ವೇರ್ ಸ್ಯಾರಿ. ಇದು ಜಸ್ಟ್ ಮಮ್ಮಿಗೆ ಈ ಸಂದರ್ಭದಲ್ಲಿ ತವ್ರ ಮನೆಯಿಂದ ಒಂದು ಸ್ಯಾರಿ ಕೊಡಬೇಕು ಅಂತ, ಶಾಸ್ತ್ರಕ್ಕೋಸ್ಕರ ಕೊಡಬೇಕು ಅಂತ ಅಂದರು. ಅದಕ್ಕೋಸ್ಕರ ಒಂದು ಸಂದರ್ಭದಲ್ಲಿ ತಂದಿದ್ದಂತಹ ಸ್ಯಾರಿ. ಹೇಳ್ತೀನಿ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಈಗ ಅದು ಬೇಡ. ಇದು ಡೈಲಿ ವೇರ್ ಸ್ಯಾರಿ ಅಂತಾನೆ ಅಂತೀನಿ ನಾನು. ತುಂಬ ಲೈಟ್ ವೇಟ್, ತುಂಬ ಎಲಿಗೆಂಟ್ ಆ್ಯಂಡ್ ಈ ರೀತಿ ಇದಕ್ಕೆ ಬಾರ್ಡರ್ ಇದೆ. ಫುಲ್ ರನ್ನಿಂಗ್ ಸ್ಯಾರಿ. ಇದಕ್ಕೆ ಪಲ್ಲು ಇಲ್ಲ, ಎಂಥದ್ದು ಇಲ್ಲ. ಫುಲ್ ರನ್ನಿಂಗ್ ಸ್ಯಾರಿ, ರನ್ನಿಂಗ್ ಬ್ಲೌಸ್ ಇದೆ ಕ್ಲಾತಲ್ಲಿ. ಬ್ಲೌಸ್ ಬಂದು ಬೇರೆ ಇದೆ, ಗೋಲ್ಡನ್ ಬ್ಲೌಸ್. ಇದು ಬ್ಲೌಸ್. ಇಷ್ಟೇ, ಚೆನ್ನಾಗಿದೆ ಸ್ಯಾರಿ. ಸೊ ಇನ್ನೂ ಕೆಲವು ಸ್ಯಾರೀಸ್, ಇನ್ನೊಂದು 3-4 ಸ್ಯಾರೀಸ್ ಈಗಾಗಲೇ ಅದನ್ನ ಡ್ಯಾಡಿ ಈ ರೀತಿ ಆಗೋದಕ್ಕಿಂತ ಮುಂಚೆನೇ ನಾವು ಸ್ಟಿಚಿಂಗ್ ಕೊಟ್ಟಿದ್ವಿ. ಅದಿನ್ನೂ ಇಸ್ಕೊಂಡ್ ಬಂದಿಲ್ಲ. ಅದ್ರ ಜೊತೆಲೇ ಸ್ವಲ್ಪ ಕೆಲವು ಡೈಲಿ ವೇರ್ಗೆ ಅಂತ ನೈಟೀಸ್ ಕೊಂಡ್ಕೊಂಡೆ. ಇದೊಂದು ನೈಟಿ, ಜಸ್ಟ್ ಡೈಲಿ ವೇರ್ಗೆ. ನೈಟಿ ಎಲ್ಲ ತುಂಬ ದಿನಗಳಿಂದ ಕೊಂಡ್ಕೊಂಡೇ ಇಲ್ಲ ನೈಟೀಸ್ ಕೊಂಡ್ಕೊಂಡೆ. ಇದೊಂದು ನೈಟಿ ಟ್ರೈ ಮಾಡಿ ನೋಡಿದ್ದೆ ಮನೆಗೆ ಬಂದಮೇಲೆ. ಅದು ಹಾಗೆ ಬಿಟ್ಬಿಡಿ, ಉಲ್ಟಾ ಹಾಗೆ ಇದೆ. ನೋಡಿ ಈ ನೈಟಿ, ನೈಟಿ ಆ್ಯಂಡ್ ದೆನ್ ಇದೊಂದು ನೈಟಿ. ಈ ನೈಟಿ ತುಂಬ ಏನು ಕಾಸ್ಟ್ ಇಲ್ಲ. ಇದೊಂದು 550, ಇದೊಂದು 680 ಏನೋ ಅಷ್ಟೇ, 680, ಅದೊಂದು 550 ಅಷ್ಟೇ. ಜಾಸ್ತಿ ಕಾಸ್ಟ್ಲಿ ಆಯಿತು ಅಂತ ನನಗೇನು ಅನಿಸ್ಲಿಲ್ಲ, ವರ್ತ್ ಅನಿಸ್ತು. ಆನ್ಲೈನಲ್ಲಿ ನಾನು ಶಾಪಿಂಗ್ ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ಯಾಕಂದರೆ ಒಂದು ಸಲ ಏನಾಗಿತ್ತು ಅಂದರೆ, ಆನ್ಲೈನಲ್ಲಿ ಹಿಂಗೆ ಫ್ರಾಡ್ ಆಗಿಬಿಟ್ಟಿತ್ತು. ನೈಟೀಸ್ ಆರ್ಡರ್ ಮಾಡಿ ಲಾಸ್ಟ್ ಇಯರ್ ಅನಿಸುತ್ತೆ ತರಿಸಿದ್ದೆ. ಅದು ಒಂದು ನೈಟಿ ಓಕೆ ಇತ್ತು, ಪರವಾಗಿಲ್ಲ. ಬಟ್ ಇನ್ನೊಂದು ನೈಟಿ ಬಂದು ಒಂದು ಯೂಸ್ಗೆ ಅದು ಜಸ್ಟ್ ಹರಿದೋಗ್ಬಿಡ್ತು. ಒಂದೇ ಒಂದು ಸಲ ಹಾಕ್ಕೊಂಡಿದ್ದೀನಿ, ತಕ್ಷಣ ಜಸ್ಟ್ ಅಂತ ಹರಿದೋಗ್ಬಿಡ್ತು. ಕಾಟನ್ ನೈಟಿ, ಅದು ಓಲ್ಡ್ ಸ್ಟಾಕೋ ಏನೋ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಹೊರಗಡೆ ಎಲ್ಲಾದರೂ ಇದ್ದಾಗ ಆ ರೀತಿ ಆಗಿದ್ರೆ ಏನು ಮಾಡಬೇಕಾಗಿತ್ತು ಅಲ್ವಾ? ಸೊ ತುಂಬಾ ರಿಸ್ಕ್ ಆನ್ಲೈನ್ ಶಾಪಿಂಗ್ ಮಾಡೋದು. ನಾನು ಆನ್ಲೈನ್ ಶಾಪಿಂಗ್ ಮಾಡೋದು ತುಂಬಾ ಕಡಿಮೆ, ಅದರಲ್ಲೂ ಈ ರೀತಿ ಬಟ್ಟೆಗಳು.
ಸೊ ಈ ರೀತಿ ಆಗಿತ್ತು. ಅದಕ್ಕೆ ಯಾಕೆ ಸುಮ್ಮನೆ ರಿಸ್ಕ್ ಅಂತಂದು ಈ ಶಾಪಲ್ಲೇ ಕೊಂಡ್ಕೊಂಡ್ಬಿಟ್ಟೆ ನೈಟೀಸ್. 2 ನೈಟೀಸ್ ಕೊಂಡ್ಕೊಂಡ್ರೆ ಸದ್ಯಕ್ಕೆ. ನಮ್ಮ ಮನೇಲಿ ಕೇಳಿದ್ದೀನಿ ನೈಟೀಸ್ ಕೊಡಿಸಿ ಒಂದೆರಡು ಅಂತ, ನೋಡೋಣ ಯಾವ ಕೊಡಿಸ್ತಾರೆ ಅಂತ. ಸೊ ಇದಾಗಿತ್ತು ಇವತ್ತಿನ ಈ ಒಂದು ಸ್ಯಾರೀಸ್ ಹಾಗೂ ನೈಟೀಸ್ ಕಲೆಕ್ಷನ್ಸ್. ಇಷ್ಟೆಲ್ಲ ಅನಾಹುತ ಆಗೋದಕ್ಕಿಂತಲೂ ಮುಂಚೆ ತಯಾರಿ ನಡೆಸುವಂತಹ ಒಂದು ಮೈಂಡ್ಸೆಟ್ಟಲ್ಲಿದ್ದಾಗ ಶಾಪಿಂಗ್ ಮಾಡಿರುವಂತಹ ಸ್ಯಾರಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನಿಮಗೆ ಇದರಲ್ಲಿ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸೋದನ್ನು ಮರಿಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಸದಾಕಾಲ ನಮ್ಮಗಳ ಮೇಲೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ನೀವೆಲ್ಲ ಹುಷಾರಾಗಿರಿ, ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ತಂದೆ ತಾಯಿಗಳನ್ನ ಪ್ರೀತಿಯಿಂದ ಟೇಕ್ ಕೇರ್ ಮಾಡಿ ಚೆನ್ನಾಗಿ ನೋಡ್ಕೊಳ್ಳಿ. ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.